ಹಾಯ್ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿ, ಇದು ನನ್ನ ಮೊದಲನೇ ವಿಡಿಯೋ. ನೀವು ನಮಗೆ ಸಪೋರ್ಟ್ ಮಾಡೋ ಮೂಲಕ, ಸಬ್ಸ್ಕ್ರೈಬ್ ಮಾಡೋ ಮೂಲಕ ನಮಗೆ ಸಪೋರ್ಟ್ ಮಾಡಿ. ಮಧ್ಯಾಹ್ನದ ಒಂದು ಊಟಕ್ಕೆ ಯಾವ ರೀತಿ ಪಡವಲಕಾಯಿ ಪಲ್ಯ ಮಾಡೋದು ಅನ್ನೋದನ್ನು ನಾನು ಫಸ್ಟ್ ಟೈಮ್ ತೋರಿಸ್ಕೊಡ್ತಾ ಇದ್ದೀನಿ. ಪ್ಲೀಸ್ ಸಪೋರ್ಟ್ ಆ್ಯಂಡ್ ಸಬ್ಸ್ಕ್ರೈಬ್. ಪಡವಲಕಾಯಿ ಪಲ್ಯ ಮಾಡಲಿಕ್ಕೆ ಬೇಕಾಗಿರೋಂಥ ಇಂಗ್ರೀಡಿಯೆಂಟ್ಸ್ ಏನಂತಂದರೆ ಈರುಳ್ಳಿ, ಬೆಳ್ಳುಳ್ಳಿ, ಕರ್ಬೇವು ಸೊಪ್ಪು, ಒಣಮೆಣಸಿನ್ಕಾಯಿ, ನಂತರ ಕಡಲೆಬೇಳೆ ಮತ್ತು ಎಣ್ಣೆ. ಪ್ಯಾನ್ ಇಟ್ಕೊಳ್ಳಿ. ಪ್ಯಾನಲ್ಲಿ ಸ್ವಲ್ಪ ಎಣ್ಣೆ ಹಾಕಿ, ಎಣ್ಣೆ ಕಾದಾದ ನಂತರ ಸ್ವಲ್ಪ ಸಾಸಿವೆ ಆದ ನಂತರ ಏನು ಕಡಲೆಬೇಳೆ ಇಟ್ಕೊಂಡಿದ್ದೀವಿ ಆ ಕಡಲೆಬೇಳೆ, ಒಂದು ಬೆಳ್ಳುಳ್ಳಿ, ನಂತರ ಒಣಮೆಣಸಿನ್ಕಾಯಿ, ಕರ್ಬೇವು ಸೊಪ್ಪು ಇಷ್ಟನ್ನು ಹಾಕಿ ಸ್ವಲ್ಪ ಫ್ರೈ ಆಗಲಿ ಲೀಟಾಗಿ. ಫ್ರೈ ಆಗ್ತಿದ್ದಂಗೆ ಈರುಳ್ಳಿ ಎಷ್ಟು ಲಿಮಿಟ್ ಆಗಿ ತಗೊಳ್ಳಿ, ರುಚಿ ಚೆನ್ನಾಗಿರುತ್ತೆ ಈರುಳ್ಳಿ ಹಾಕ್ತಿದ್ದಂಗೆ. ನಂತರ ಎಲ್ಲ ಚೆನ್ನಾಗಿ ಫ್ರೈ ಮಾಡಬೇಕು. ಈರುಳ್ಳಿ ಒಂದು ಫ್ರೈ ಆಗಿ ಕೆಂಪು ಬಣ್ಣಕ್ಕೆ ಬರ್ತಿದ್ದಂಗೆ ಏನು ನಾವು ಕಟ್ ಮಾಡಿಟ್ಟಿದ್ದೀವಿ ಫ್ರೆಶ್ ಆಗಿ ತೊಳೆದು ಈ ಪಡವಲಕಾಯಿನೂ ಅದ್ರಲ್ಲಿ ಹಾಕಿ ಸ್ವಲ್ಪ ಚೆನ್ನಾಗಿ ಫ್ರೈ ಮಾಡಿ. ಫ್ರೈ ಆಗ್ತಿದ್ದಂಗೆ ನೆಕ್ಸ್ಟು ಅದನ್ನು ಮಿಕ್ಸ್ ಮಾಡಿ. ನಂತರ ನಮ್ಮ ರುಚಿಗೆ ತಕ್ಕಷ್ಟು ಉಪ್ಪು ಅದನ್ನು ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡಿ. ಸ್ವಲ್ಪ ಲೈಟಾಗಿ ಫ್ರೈ ಆಗ್ತಿದ್ದಂಗೆ ಸ್ವಲ್ಪ ಅರಿಶಿಣದ ಪುಡಿ ಹಾಕಿ ನಂತರ ಸ್ವಲ್ಪ ನೀರು ಹಾಕ್ತಿದ್ದಂಗೆ ಚೆನ್ನಾಗಿ ಬೇಯುತ್ತೆ. ಅದು ಬೇಯ್ತಿದ್ದಂಗೆ ಮಿಕ್ಸ್ ಮಾಡಿ ಅದನ್ನು ಒಂದು ಪ್ಲೇಟ್ ಹಾಕಿ ಮುಚ್ಚಿಡಿ. ಅದು ಬೇಯ್ತಿದ್ದಂಗೆ ಸ್ವಲ್ಪ ಮಿಕ್ಸ್ ಮಾಡ್ತಾನೆ ಇರಿ, ಯಾಕಂತಂದರೆ ಇಲ್ಲಾಂತಂದರೆ ಅದು ಸೀದೋಗುತ್ತೆ. ಲೈಟಾಗಿ ಒಂದು 5 ಮಿನಿಟ್ಸ್ ಮಾಡ್ತಿದ್ದಂಗೆ ಚೆನ್ನಾಗಿ ಬೆಂದ್ಬಿಡುತ್ತೆ. ಬೆಂದ ತಕ್ಷಣ ಒಳ್ಳೆ ನೋಡೋಕ್ಕೆ ಸೂಪರಾಗಿರೋವಂಥ ಒಂದು ಪಡವಲಕಾಯಿ ಪಲ್ಯ ಆಗುತ್ತೆ. ನಂತರ ತಟ್ಟಿಗೆ ಸರ್ವ್ ಮಾಡಿಕೊಂಡು ಸ್ವಲ್ಪ ಲೈಟಾಗಿ ಇನ್ನು ನಾವು ಕಟ್ ಮಾಡಿಟ್ಟಿರೋಂಥ ಕೊತ್ತಂಬರಿ ಸೊಪ್ಪನ್ನ ಹಾಕ್ಕೊಂಡು ಅದನ್ನು ನೀವು ಊಟದ ಜೊತೆಗೆ ಮಿಕ್ಸ್ ಮಾಡಿ ತಿನ್ನಿ, ಟೇಸ್ಟಿಯಾಗಿರುತ್ತೆ. ಮತ್ತು ನಮ್ಮ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿ, ನಮಗೆ ಸಪೋರ್ಟ್ ಮಾಡಿ. ಥ್ಯಾಂಕ್ ಯು. ವಾಚ್ ದ ವಿಡಿಯೋ.